ಜಲ ಮಕ ನೋಡ್ಕೊಂಡು ನಿಂತ್ಕೊಂತೀರ ನಾವು ಬಲ್ದ್ರೆ ಕಣ ನೀರ್ ಊಟ ಮಾಡಿ ಅಂತಿದ್ದಾಳಣ್ಣ ನೀರ್ ಯಾಕೆ ಊಟ ಮಾಡ್ಕೊಂಡು ಹೋಗಿರ ಅಂತಿದ್ದಾಳ್ರಿ ಇದು ಅರ್ಜಿ ಎಷ್ಟು ಜನ ಹಾಕಿದ್ರು ನಿಮ್ಮೂರಾಗೆ ಹಾಕಿದಾರೆ ಈ ಇರೋದ್ರಲ್ಲಿ ಸುಮಾರು ಜನ ಹಾಕಿದಾರಣ್ಣ ಹಾಕಿದ್ದೀರಾ ಈಗ ಲಾಸ್ಟ್ ಟೈಮ್ ಡ್ರಿಲ್ಲಿಂಗ್ ಆಗಿಲ್ವಲ್ಲ ಆ ಇಯರ್ ನಾವು ಒಂದೆರಡು ಇದಾವ ಗಂಗಾ ಕಲ್ಯಾಣ ಹಾಕಿರೋವು ನೇರ ಸಾಲ ಆಲ್ಮೋಸ್ಟ್ ಇನ್ನೇನು ತಾಂಡವ್ರು ದುಡ್ಡು ಹಾಕಿರೋವು ಒಂದ್ ಎರಡೇನೋ ಇದಾವ ಗಂಗಾ ಕಲ್ಯಾಣ ಹೋದ್ ಸರಿ ಅದು ಲಾಸ್ಟ್ ಟೈಮ್ ಏನಾಗ್ತಿದೆ ಡ್ರಿಲ್ಲಿಂಗ್ ಆಗ್ಬೇಕಲ್ಲ ಅದು ಇದು ನಮ್ದು ನಿಗಮದ್ದು ಸ್ವಲ್ಪ ಲೇಟ್ ಆಯ್ತಲ್ಲ ಅರ್ಜಿ ಕಾಲಾಗದು ಲಾಸ್ಟ್ ಟೈಮು ಹಂಗಾಗಿ ಎಲ್ಲ ಆಲ್ಮೋಸ್ಟ್ OBC ನಲ್ಲೇ ಆಗ್ಬಿಟ್ರು ಅಲ್ಮಾರಿನಲ್ಲೇ ತುಂಬಾ ಕಮ್ಮಿ ನಿಗಮದಲ್ಲಿ ಹಾಕ್ತಾರೆ ಅಲ್ಮಾರಿನಲ್ಲಿ ಜಾಸ್ತಿ ಜನ ಹಾಕಿದ್ರು ನಿಗಮ ಸರ್ಟಿಫಿಕೇಟ್ ಕೊಡೋ ಲೇಟ್ ಮಾಡ್ಯಾರ ನಿಗಮ ಸರ್ಟಿಫಿಕೇಟ್ ಅಲ್ಲ ಜಾತಿ ಸರ್ಟಿಫಿಕೇಟ್ ಯಾವ ಕೆಲಸ ಮಾಡಿ ಈಗ ತಹಶೀಲ್ದಾರ್ಗಳಿಗೆ ಇಲ್ಲೇ ಅಂತಲ್ಲ ಇಡೀ ಜಿಲ್ಲೆನ ಜಿಲ್ಲಾಧಿಕಾರಿಗಳ ಮುಖೇನ ಎಲ್ಲಾ ತಾಲೂಕು ದಂಡಾಧಿಕಾರಿಗಳಿಗೆ ಮಾತಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಹಾಕಂತೀವಿ ನಾವು ಮಾಡ್ತೀವಿ ಯಾಕಂದ್ರೆ ಶೀಘ್ರವಾಗಿ ಸ್ವಲ್ಪ ಜಾತಿ ಪ್ರಮಾಣ ಪತ್ರ ಇಲ್ಲ ಈಗ ಕೊಡ್ತಾವ್ರಣ್ಣ ಈಗೇನು ತೊಂದರೆ ಎಲ್ಲ ಕೊಡ್ತಾವ್ರ ಈಗೇನು ಅದು ನಮ್ ಬೇರೆ ತಾಲೂಕಿಂದ ಗೊತ್ತಿಲ್ಲ ಬಟ್ ನಮ್ ಶಿರಾ ತಾಲೂಕಿಂದ ಏನು ಸಮಸ್ಯೆ ಇಲ್ಲ ಬಟ್ ಇದೇ ಅಲ್ಲ ಕಾಡುಗೆಲ್ಲ ಕೊಡ್ತಾ ಇದಾರೆ ಏನ್ ತೊಂದರೆ ಇಲ್ಲ ಬಟ್ ಲಾಸ್ಟ್ ಟೈಮ್ ಸ್ವಲ್ಪ ಏನ್ಸಿರು ಈಗ ಇಡೀ ರಾಜ್ಯಕ್ಕೆ ಅಧ್ಯಕ್ಷ ಅಲ್ವಾ ಇಡೀ ರಾಜ್ಯದೆಲ್ಲ ನೋಡ್ಬೇಕಲ್ಲ ಅದೇ ಒಟ್ಟಿನ ಇಲ್ಲೇನು ತೊಂದರೆ ಎಲ್ಲ ಕೊಡ್ತಾ ಇದಾರೆ ಬಟ್ ಆದ್ರೂ ನಮಗೆ ಬಂದಿರೋ ಅರ್ಜಿ ಎಷ್ಟು ಗೊತ್ತಾ 4,000 ಚಿಲ್ಲರೆ ಅರ್ಜಿ ಬಂದ ಟೋಟಲ್ ಇಡೀ ಸ್ಟೇಟ್ ಲಾಸ್ಟ್ ಟೈಮ್ ನೋಡು ಭಾಳ ಕಮ್ಮಿ 5% ಅಲ್ಲ 0.5% ಬಂದಿಲ್ಲ ನಮ್ಮ ಶಿರಾದ್ದು ನೋಡಪ್ಪ ಗಂಗಾ ಕಲ್ಯಾಣಕ್ಕೆ 180 ಆಮೇಲೆ ನೇರ ಸಾಲಕ್ಕೆ 254 ಏನೋ ಬಂದಿದೆ ಟ್ಯಾಕ್ಸ್ ಇದು ಒಂದು 30 ಏನೋ ಆಸ್ಪಾಸಲ್ಲಿ ಇರಬೇಕು ತಾಲೂಕಿಗೆ ಅದು ಸಂದರ್ಭದ ಮೇಲೆ ಅನುದಾನ ಆ್ಯಕ್ಷನ್ ಪ್ಲಾನ್ ಮೇಲೆ ಎಷ್ಟು ಸರ್ಕಾರ ಏನು ಬಜೆಟ್ ಕೊಟ್ಟಿರುತ್ತೆ ಇದ್ರ ಮೇಲೆ ಮಾಡ್ತಾರೆ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಜಮೀನುಗಳು ಏನಾಯ್ತು ಯಾರ್ದೋ ಒಬ್ರು ಹೆಸರಿಗೆ ಓಡ್ತಾ ಬಂದವರು ಈಗ ಅವ್ರಿಗೆ ಏನಾಯ್ತು ತಂದೆ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳಾದ್ರೂ ಇನ್ನೂ ಪಾಣಿಗಳು ಬಂದಿಲ್ಲ ಅರ್ಜಿ ಹಾಕಕ್ಕಾಗಲ್ಲ ಇದು ಪರಿಸ್ಥಿತಿ ಆಗೈತೆ ಯಾವ ಜನಾಂಗದಾಗ ಇಲ್ದಿರೋಂಥ ಒಂದು ಸಮಸ್ಯೆ ಕಂದಾಯ ಇಲಾಖೆ ನಮ್ಮ ಜನಾಂಗದಾಗೆ ಈ ಕಾಡುವಲ್ರು ಬದುಕಿಗೆ ಸಮಸ್ಯೆಗಳೇ ಜಾಸ್ತಿ ಇದ್ದಾವೆ ಈಗ ನಾವೇನು ಮಾಡ್ಬೇಕು ಈಗ ನೀನೇನು ಮಾಡಬೇಕು ಅಂತಂದರೆ ಈಗ ನೆಕ್ಸ್ಟು ನಾವು ಯಾವಾಗ ನನ್ನ ಜೊತೆಲಿ ಬಂದಾಗ ತಾಲೂಕು ಆಫೀಸಲ್ಲಿ ಯಾವುದೋ ಮೀಟಿಂಗ್ ಇದ್ದಂಥ ಸಂದರ್ಭದಲ್ಲಿ ನೀವೆಲ್ಲ ಬಂದರೆ ತಾಲೂಕು ದಂಡಾಧಿಕಾರಿಗಳನ್ನ ಶಾಸಕರ ಮುಖೇನ ಒಂದು ನಮಗೇನಪ್ಪ ಅಂತಂದ್ರೆ ಹಟ್ಟಿಗಳಲ್ಲೇ ಒಂದು ಏನಾಗುತ್ತೆ ಈಗ ಪುಡಿ ಇದು ಮಾಡ್ಬೇಕಂತ ಬಂತಲ್ಲ ಇದು ಬಂತಲ್ಲ ಈ ಅಂಥ ಒಂದು ಕಾರ್ಯಕ್ರಮ ಕಂದಾಯ ಮಂತ್ರಿಗಳ ಕಡೆಯಿಂದ ಮತ್ತೊಮ್ಮೆ ವಿಶೇಷವಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋಣ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.